ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ. ವಿಡಿಯೋ ಹಾಕಲಿಕ್ಕೆ ವಿಳಂಬ ಆಗಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಕೋರ್ತಾ ಈ ದಿನದ ವಿಡಿಯೋ ಅಂದರೆ ಈ ದಿನದ ವಿಚಾರ, 7 ವಾರಗಳಿದ್ದಾವೆ. ಯಾವ ವಾರದಲ್ಲಿ ಜನಿಸಿದವರು ಯಾವ ರೀತಿಯ ಗುಣ ಸ್ವಭಾವವನ್ನು ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೆನಪಿರಲಿ, ಯಾವ ವಾರದಲ್ಲಿ ಜನಿಸಿರ್ತಾರೋ ಆ ವಾರದ ಅಧಿಪತಿ ಅವರ ಜೀವನದಲ್ಲಿ ಬಹಳಷ್ಟು ಗುಣ ಸ್ವಭಾವಗಳನ್ನು ತುಂಬುತ್ತಾರೆ. ಆ ಗ್ರಹಗಳು ಜಾತಕದಲ್ಲಿ ಒಳ್ಳೆಯ ಪ್ರಭಾವಕ್ಕೋ ಅಥವಾ ಕೆಟ್ಟ ಪ್ರಭಾವಕ್ಕೋ ಇದ್ದಂತೆ ಇಲ್ಲಿಯ ಗುಣನಡತೆಗಳು ಬದಲಾವಣೆ ಆಗ್ತಾ ಇರ್ತವೆ. ಅದನ್ನು ನೀವು ನಿಮ್ಮ ಜಾತಕದ ಮುಖಾಂತರನೂ ನೋಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಈಗ ನಾನು ಹೇಳುವಂಥದ್ದು, ಪ್ರತಿ ವಾರದಲ್ಲಿ ಜನಿಸಿದಂಥವರು ಯಾವ ರೀತಿಯ ಗುಣ ಸ್ವಭಾವಗಳನ್ನು ಹೊಂದಿರ್ತಾರೆ ಅನ್ನುವಂಥದ್ದು ವಿಚಾರವನ್ನು ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮೊದಲು ಬುಧವಾರ ಜನಿಸಿದಂಥವರು ಬುಧ ಗ್ರಹದ ಆಡಳಿತಕ್ಕೆ ಒಳಪಟ್ಟಿರ್ತಾರೆ. ಬುಧ ಜ್ಯೋತಿಷ್ಯದಲ್ಲಿ ಯುವರಾಜನೆಂತ ಅನಿಸ್ಕೊಳ್ತಾರೆ. ಈ ಯುವರಾಜನ ಚೇಷ್ಟೆಗಳು ಅತಿಯಾಗಿ ಬೀರೋದಕ್ಕೆ ಪ್ರಭಾವ ಆಗುತ್ತೆ. ಅಂದರೆ ಹುಡುಗ ಸ್ವಭಾವ, ತುಂಟತನ, ಹಾಸ್ಯ ಪ್ರವೃತ್ತಿ, ಇಂತಹ ಸ್ವಭಾವಗಳನ್ನು ಇವರು ಹೊಂದಿರ್ತಾರೆ. ಸದಾ ಆಟೋಟ ಸ್ಪರ್ಧೆಗಳಲ್ಲಿ ನಿರತರಾಗಿದ್ದು ಅದರಲ್ಲಿ ಸಾಧನೆ ಕೂಡ ಮಾಡುವವರಾಗಿರ್ತಾರೆ. ಬುದ್ಧಿವಂತರು, ಶಾಸ್ತ್ರ ಪ್ರವೀಣರು, ಯಾವುದೇ ಕೆಲಸ ಕಾರ್ಯ ಮಾಡುವ ಮೊದಲು ಸರಿಯಾದ ಲೆಕ್ಕಾಚಾರವನ್ನು ಹಾಕಿ ಮಾಡುವವರಾಗಿರ್ತಾರೆ. ವ್ಯವಹಾರಿಗಳಿಗೂ ಕೂಡ ಇವರು ಮಾರ್ಗದರ್ಶಕರಾಗಿರ್ತಾರೆ. ಚರ್ಮ ರೋಗ ಇವರನ್ನು ಕಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನರ ಸಂಬಂಧಿತ ರೋಗಗಳು ಇವರಿಗೆ ಉಲ್ಬಣಿಸಬಹುದು. ಈ ಬುಧಗ್ರಹರ ಆಡಳಿತಕ್ಕೆ ಒಳಪಟ್ಟಂಥವರು ಅತ್ಯಂತ ಬುದ್ಧಿವಂತರು, ಮೇಧಾವಿಗಳು ಆಗಿರ್ತಾರೆ. ಇನ್ನು ಗುರುವಾರ ಜನಿಸಿದಂಥವರು ಗುರುವಿನ ಆಡಳಿತಕ್ಕೆ ಒಳಪಟ್ಟಿರುವುದರಿಂದ ಗುರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧರ್ಮಕ್ಕೆ ಪ್ರೇರೇಪಣೆ ನೀಡುವಂತಹ ಗ್ರಹ. ಈ ಗುರುವಿನ ಗುಣ ಸ್ವಭಾವವನ್ನು ಜಾತಕರು ಹೊಂದಿರ್ತಾರೆ. ಧರ್ಮದ ಪ್ರತೀಕವಾಗಿದ್ದರಿಂದ ಧರ್ಮಾಸಕ್ತರು, ಮಾರ್ಗದರ್ಶಿಗಳು. ದೋಷಗಳು ಏನಾದರೂ ಕಂಡು ಬಂದಲ್ಲಿ ಅದಕ್ಕೆ ಪರಿಹಾರ ಸೂಚಿಸುವಂಥವರು, ಉದಾರಿಗಳು, ಜ್ಞಾನಿಗಳು, ಶಾಸ್ತ್ರಗಳ ಅಧ್ಯಯನ ಮಾಡುವವರು, ಯಾವಾಗಲೂ ಹಸನ್ಮುಖಿಗಳು ಆಗಿರ್ತಾರೆ. ಇವರಿಗೆ ಕಾಡುವಂಥದ್ದು ಉದರ ರೋಗಗಳು. ವಿದ್ಯಾವಂತರು, ಧನವಂತರು, ಆಧ್ಯಾತ್ಮಿಕ ಚಿಂತನೆಯುಳ್ಳವರು ಆಗಿರ್ತಾರೆ. ಗುರುವಾರ ಜನಿಸಿದಂಥವರು ಗುರುವಿನ ಆಡಳಿತಕ್ಕೆ ಒಳಪಟ್ಟಿರುವುದರಿಂದ ಗುರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧರ್ಮಕ್ಕೆ ಪ್ರೇರೇಪಣೆ ನೀಡುವಂತಹ ಗ್ರಹ. ಈ ಗುರುವಿನ ಗುಣ ಸ್ವಭಾವವನ್ನು ಜಾತಕರು ಹೊಂದಿರ್ತಾರೆ. ಧರ್ಮದ ಪ್ರತೀಕವಾಗಿದ್ದರಿಂದ ಧರ್ಮಾಸಕ್ತರು, ಮಾರ್ಗದರ್ಶಿಗಳು. ದೋಷಗಳು ಏನಾದರೂ ಕಂಡು ಬಂದಲ್ಲಿ ಅದಕ್ಕೆ ಪರಿಹಾರ ಸೂಚಿಸುವಂಥವರು, ಉದಾರಿಗಳು, ಜ್ಞಾನಿಗಳು, ಶಾಸ್ತ್ರಗಳ ಅಧ್ಯಯನ ಮಾಡುವವರು, ಯಾವಾಗಲೂ ಹಸನ್ಮುಖಿಗಳು ಆಗಿರ್ತಾರೆ. ಇವರಿಗೆ ಕಾಡುವಂಥದ್ದು ಉದರ ರೋಗಗಳು. ವಿದ್ಯಾವಂತರು, ಧನವಂತರು, ಆಧ್ಯಾತ್ಮಿಕ ಚಿಂತನೆಯುಳ್ಳವರು ಆಗಿರ್ತಾರೆ.